ನಮಸ್ಕಾರ ವೀಕ್ಷಕರೇ, ಸಿಟಿ ನೆಸ್ಟ್ಗೆ ಸ್ವಾಗತ. ನಾನು ನಿಮ್ಮ ಪ್ರಕಾಶ್ ವಜ್ರಣ್ಣವರ್. ಈಗಾಗಲೇ ಸದ್ಗುರು ಶ್ರೀ ಸಿದ್ಧಾರೂಢ ಅಜ್ಜನ ಜಾತ್ರೆಯ ಒಂದು ಅದ್ದೂರಿಯಾಗಿ ನಡೆಯುವ ಈ ಒಂದು ಕಾರ್ಯಕ್ರಮಕ್ಕೆ ಶಿವಶಂಕರ್ ಕಾಲೋನಿ ಮತ್ತು ಸಾಧನಾ ಎಜುಕೇಷನ್ ವತಿಯಿಂದ ಎಲ್ಲ ಯುವಕರು ಸೇರಿ ಮತ್ತು ಎಲ್ಲರೂ ಸೇರಿ ಒಂದು ಸಿಹಿ ಹಂಚಿದರು. ಸಾಕಷ್ಟು ಗದ್ದಲ ಇದ್ದರೂ ಕೂಡ ನೀವು ನೋಡಬಹುದು, ಸದ್ಗುರು ಸಿದ್ಧಾರೂಢ ಮಠದಲ್ಲಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಮಠದ ಜಾತ್ರೆಗೆ ಹಳ್ಳಿಗಳಿಂದ ಬಂದಿದ್ದಾರೆ. ಬರೀ ಇಲ್ಲಿ ಸ್ಥಳೀಯ ಯುವಕರನ್ನು ಜೊತೆಗೆ ಮಾತನಾಡೋಣ. ನಮಸ್ಕಾರ. ಇವತ್ತಿನ ದಿವಸ ಶ್ರೀ ಸದ್ಗುರು ಸಿದ್ಧಾರೂಢ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಶಿವಶಂಕರ್ ಕಾಲನಿ ವತಿಯಿಂದ ಹಾಗೂ ಸಾಧನಾ ಎಜುಕೇಷನ್ ವತಿಯಿಂದ ಇವತ್ತಿನ ದಿವಸ ಹಳ್ಳಿಗಳಿಂದ ಬಂದಂಥ ಭಕ್ತರಿಗೆ ನಮ್ಮ ಶಿವಶಂಕರ್ ಕಾಲನಿ ವತಿಯಿಂದ ಸಿಹಿಯನ್ನು ಹಂಚಿದ್ದೇವೆ. ಹಾಗೂ ನಮ್ಮ ಸಾಧನಾ ಅಕಾಡೆಮಿ ಅವರಿಗಿಂತ ಅವರು ಸಹಕಾರ ನೀಡಿ ನಮಗೆ ಸಿಹಿ ಹಂಚುವಂಥ ಅವಕಾಶ ಕೊಟ್ಟಿದ್ದಾರೆ. ಆದರೂ ಹಿರಿಯರು ಮತ್ತು ನಮ್ಮ ಯುವಕ ಮಂಡಳ ಎಲ್ಲರೂ ಸೇರಿ ಈ ಜಾತ್ರಾ ಮಹೋತ್ಸವವನ್ನು ಅತಿ ಉತ್ತಮವಾಗಿ ಪ್ರೋತ್ಸಾಹ ನೀಡಿ ನಮ್ಮ ಯುವಕರು ಈ ಜಾತ್ರಾವನ್ನು ಯಶಸ್ವಿಯನ್ನು ಗಳಿಸಿದ್ದಾರೆ. ಧನ್ಯವಾದಗಳು. ತಮ್ಮ ಹೆಸರು ಸರ್? ಆಕಾಶ್ ಶೆಟ್ವಾ ಅಂತ ಹೇಳಿ. ಧನ್ಯವಾದಗಳು. ನಮಸ್ಕಾರ. ಇವತ್ತು ಕಾರ್ಯಕ್ರಮದಲ್ಲಿ ಶಿವಶಂಕರ್ ಕಾಲನಿಯಲ್ಲಿ ಇರುವಂಥ ಯುವಕ ಮಂಡಳಿ ಹಾಗೂ ಸಾಧನಾ ಎಜುಕೇಷನ್ ವೆಲ್ಫೇರ್ ಸೊಸೈಟಿಯ ಅಧ್ಯಕ್ಷರು ಎಲ್ಲ ಸೇರಿಕೊಂಡು ಇವತ್ತು ತುಂಬ ಪವಿತ್ರವಾದ ದಿನ. ಇವತ್ತು ಅಂದರೆ ಶ್ರೀ ಜಗದ್ಗುರು ಸಿದ್ಧಾರೂಢ ಸ್ವಾಮಿಯವರ ಇವತ್ತು ಜಾತ್ರಾ ಮಹೋತ್ಸವದ ತುಂಬ ಪವಿತ್ರವಾದ ದಿನ. ಹಾಗೂ ಅದರಲ್ಲಿ ಶ್ರೀ ಮಹಾಶಿವರಾತ್ರಿ ಅಂತೇಳಿ ಅದು ಪವಿತ್ರವಾದ ದಿನ. ಎರಡೂ ಸೇರಿಸಿ ಇವತ್ತು ಇಲ್ಲಿನ ಯುವಕರು ಸೇರಿಕೊಂಡು ತುಂಬ ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ನಡೆಸ್ತಾ ಇದ್ದಾರೆ. ಅದರಲ್ಲಿ ಕಾರ್ಯಕ್ರಮದಲ್ಲಿ ಸ್ವೀಟು ಹಾಗೂ ಬಾಲುಷಾ ಹಾಗೂ ತುಂಬ ವೆರೈಟೀಸ್ಗಳು ಸ್ವೀಟ್ನಲ್ಲಿ ಮತ್ತು ನೀರಿನ ವ್ಯವಸ್ಥೆಯನ್ನು ಇಲ್ಲಿ ಇದು ಮಾಡ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮಗಳು ತುಂಬ ಕಡಿಮೆ ಆಗೋದು. ಇದರಲ್ಲಿ ಭಾಗವಹಿಸಿ ಮತ್ತು ಬೇರೆ ಏರಿಯಾದಲ್ಲಿ ಆಗಬೇಕಂತೇಳಿ ವಿನಂತಿಸುತ್ತೇವೆ. ಅದರಲ್ಲಿ ನಮ್ಮ ಸಾಧನಾ ಎಜುಕೇಷನ್ ವೆಲ್ಫೇರ್ ಸೊಸೈಟಿ ಅಧ್ಯಕ್ಷರು ಹಾಗೂ ಸದಸ್ಯರು ಇಲ್ಲಿ ಸೇರಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಈ ಶಿವಶಂಕರ್ ಕಾಲನಿಯ ವತಿಯಿಂದ ತುಂಬ ಧನ್ಯವಾದಗಳನ್ನು ಹೇಳಬೇಕು. ಎಷ್ಟು ಅವ್ರ ಬಗ್ಗೆ ಮಾತಾಡಿದ್ರೂ ಕಡಿಮೆನೇ. ವರ್ಷ ಅವ್ರು ಏನಿಲ್ಲೇನು ಕಾರ್ಯಕ್ರಮನ ಇಟ್ಕೊತಾರೆ. ಅವರಿಗೆ ಎಷ್ಟು ಧನ್ಯವಾದ ಹೇಳಿದರು ಕಡಿಮೆ. ಯಾಕೆ ಸಮಾಜ ಸೇವಾದಲ್ಲಿ ಹುಬ್ಬಳ್ಳಿಯಲ್ಲಿ ಇರುವಂಥ ಶಿವಶಂಕರ್ ಕಾಲನಿ ತುಂಬ ಮೇಲ್ಮಟ್ಟಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇಂಥವರನ್ನು ಈ ಥರ ಬೇರೆ ಏರಿಯಾದಲ್ಲೂ ಈ ಥರ ಆಗಬೇಕಂತೇಳಿ ನಾವು ಯೋಚಿಸ್ತೀವಿ ಸರ್. ಈ ಒಂದು ಶಿವಶಂಕರ್ ಕಾಲನಿ ಗೆಳೆಯರ ಸ್ನೇಹಿತರು ಕೂಡಿ ಒಂದು ಕಾರ್ಯಕ್ರಮ ಅಜ್ಜಿನ ಸಂಬಂಧ ಸುಮಾರು 5,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆಗೆ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ ಸರ್. ಹೌದು ಸರ್, ಇದು ನಿಜಾನೇ. ಇದು 5,000 ಅಂತಲ್ಲ, ಇವರು ತುಂಬ ವರ್ಷಗಳಿಂದ ಇಲ್ಲಿನ ಶಿವಶಂಕರ್ ಕಾಲನಿ ಹಾಗೇ ಇಲ್ಲ ಸರ್. ಇಲ್ಲಿನ ಇರೋ ಜನ ಎಲ್ಲ ಸಮಾಜ ಸೇವಕದಲ್ಲಿ ಮೇಲ್ಪಟ್ಟು ಇದ್ದ ಜನ. ಸಮಾಜ ಸೇವೆ ಮಾಡಬೇಕಾದ್ರೆ ಯಾವುದು ಹಿಂದೂ ಮುಸ್ಲಿಂ ಬಾಂಧವರು ಏನು ನೋಡಲ್ಲ. ಈಗ ನೋಡಿ, ನಾನು ಮುಸ್ಲಿಮ್ಸು ಇದರಲ್ಲಿ ಭಾಗವಹಿಸಲಿಕ್ಕೆ ಅವರು ನನ್ನ ಕರೆಸಿದ್ದಕ್ಕೆ ನಾನು ತುಂಬ ಅವ್ರ ಧನ್ಯವಾದಗಳು ಹೇಳಬೇಕು. ಅವ್ರು ಮೆಸೇಜ್ ಕೊಡ್ತಾ ಇದ್ದಾರೆ. ಇಲ್ಲಿ ಯಾವುದು ಜಾತಿ ಅಂತೇಳಿ ಬರೋಲ್ಲ, ಯಾವ ದೇವ್ರನ್ನೂ ಹೇಳಿಲ್ಲ ಜಾತಿ ಪ್ರಕಾರ ಅಂಥೇಳಿ. ಅವರು ಒಂದು ಮೆಸೇಜ್ ಈ ಥರ ಕೊಡ್ತಾ ಇದ್ದಾರೆ. ಒಂದು ಮನುಷ್ಯತ್ವ ಅಂದರೆ ಏನು, ಈ ಶಿವಶಂಕರ್ ಕಾಲನಿ ನಮ್ಗೆ ಹೇಳ್ಕೊಡ್ತಾ ಇದೆ. ಶಿವಶಂಕರ್ ಕಾಲನಿಂದ ಒಂದು ಮಾನವತನೇ ಏನು, ಮನಸತ್ವ ಏನು, ಜಾತಿ ಭೇದ ಇರಲ್ಲ, ಮಾನವತೆಯೇ ದೊಡ್ಡದು ಅಂತೇಳಿ ಅವ್ರು ತೋರಿಸ್ಕೊಡ್ತಾ ಇದ್ದಾರೆ. ಅವರು ಅಂಥವ್ರನ್ನ ನಾವು ಫಾಲೋ ಮಾಡ್ಕೊಂಡು ಹೋದ್ರೇ ನಮ್ಗೆ ಬೆಟರ್ ಅನಿಸುತ್ತೆ ಸರ್. ಈ ಒಂದು ಸಿದ್ಧಾರೂಢನ ಜಾತ್ರೆ ಇಡೀ ಕರ್ನಾಟಕದಲ್ಲಿ ಫೇಮಸ್ ಜಾತ್ರೆ. ಸಾಕಷ್ಟು ಲಕ್ಷಾಂತರ ಜನಸಂಖ್ಯೆ ಇದೆ ಮತ್ತು ಇಲ್ಲಿ ಕಾಲಿಡಲು ಜಾಗ ಇಲ್ಲ ಸರ್. ಅಷ್ಟು ಭಕ್ತರು ಜನಸಾಗರ ಕಿತ್ತು ಬಂದಿದೆ ಸರ್. ಅವ್ರದ್ದು ಪವಿತ್ರವಾದ ಪವಾಡ ಪುರುಷರು ಸರ್. ಅವರು ಪವಾಡ ಪುರುಷರಿಂತ ಅವ್ರಿಗೆ ಪ್ರೀತಿ ಅಂತೇಳಿ ಕರ್ನಾಟಕ ಅಂತಲ್ಲ, ಇಡೀ ಜಗತ್ತಿನಲ್ಲಿ ಬಂದ್ರೂ ಕಡಿಮೆನೇ. ಆದರೆ ಈಗ ನಾವು ನೋಡ್ತಾ ಇದ್ದೀವಿ, ನಾನು ಇಬ್ಬರು ಮಂದಿ ನೋಡಿದೆ. ಅವರು ಅಮೇರಿಕಾಲಿಂದ ಬಂದಿದ್ರಂತೆ. ಅಮೇರಿಕಾಲಿಂದ ಬಂದು ಅಲ್ಲಿವರೆಗೂ ಅವರು ಮಾತನ್ನು ಹೋಗ್ತಾ ಇದೆ. ಆದರೆ ಅವ್ರ ಮಾತು ತುಂಬ, ಅವರ ಪವಾಡಗಳು ತುಂಬ ಇದ್ದಾವೆ. ಹಂಗೆ ಹೇಳ್ತಾ ಹೋದರೆ ಅವರು ಸಿದ್ಧಾರೂಢ ಸ್ವಾಮಿ ಅವ್ರ ಬಗ್ಗೆ ಹೇಳಿದರೆ ತುಂಬ ಕಡಿಮೆನೇ. ಆದರೆ ಪವಾಡ ಪುರುಷರು ಅಂತ ಹೇಳಿದ್ರು ಕಡಿಮೆನೇ, ಪವಾಡ ದೇವರು ಅಂತ ಹೇಳಿದ್ರು ಕಡಿಮೆನೇ ಅವ್ರ ಬಗ್ಗೆ. ಇದು ಅಂತೂ ಕಾಮನ್ನು. ಆ ಕರ್ನಾಟಕ ಅಂತಲ್ಲ, ಇಡೀ ಇಂಡಿಯಾದಲ್ಲಿ ಜಗತ್ತಿಗೆ ಬರ್ತಾ ಇರ್ತಾರೆ. ಹಾಗೂ ತುಂಬ ಜನ ಚಲನಚಿತ್ರದೊಳಗೆ ಬರ್ತಾರೆ. ಫಿಲ್ಮ್ ಸ್ಟಾರ್ನು, ಬಾಲಿವುಡು, ಹಾಲಿವುಡ್ನು ಅವರು ಬಂದು ಇಲ್ಲಿ ಹೋಗ್ತಾರೆ. ತುಂಬ ಜನ ಬಂದು ಹೋಗಿರುತ್ತೆ. ಅವ್ರು ನೋಡ್ತಿರ್ಬೋದು, ವರ್ಷಗಳಿಂದ ಬರ್ತಾ ಇದ್ದಾರೆ.
ಅದಂತೂ ಕಾಮನ್ನೇ. ಅವ್ರು ಪವಾಡ ಪುರುಷರಿದ ಆ ಥರ ಬಂದೇ ಬರ್ತಾರೆ ಸರ್. ಅಷ್ಟು ಜನ ಇರೋದು, ಅಷ್ಟು ಇದು ಇರೋದು, ಭಕ್ತಿನೇ ಇದ್ದೇ ಇದೆ ಅವ್ರ ಜೊತೆಲಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಯೂಸುಫ್ ಬೇಪಾರಿ ಅಂತ, ಸಾಧನಾ ಎಜುಕೇಷನ್ ವೆಲ್ಫೇರ್ ಸೊಸೈಟಿ ಅಧ್ಯಕ್ಷ. ಧನ್ಯವಾದಗಳು ಸರ್.